ಈ ಬಾರಿ 28 ಕ್ಷೇತ್ರಗಳ ಪೈಕಿ ನಂಬರ್ 1 ಕ್ಷೇತ್ರ ಅಂದರೆ ರಾಜಕೀಯ ಕಾರಣಗಳಿಗಾಗಿ ಅಂತ ಅನಿಸುತ್ತೆ. ಯಾಕಂತಂದರೆ ಒಂದು ಕಡೆ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಸಿಗಲಿಲ್ಲ ಅಂಥೇಳಿ, ಅದಾದ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ತು ಅಂತ ಹೇಳಿ, ಅದಾದ ನಂತರ ಇವರ ವಿರುದ್ಧ ಯಾರನ್ನು ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇನ್ಯಾರೋ ಒಂದು ದೊಡ್ಡ ಹೆಸರು ಬರುತ್ತೆ ಅಂತೇಳಿ ಹಾಗೇನಾಗಿಲ್ಲ. ಲಕ್ಷ್ಮಣ್ ಅವರನ್ನೇ ಕಣಕ್ಕಿಳಿಸ್ಬಿಟ್ರು. ಲಕ್ಷ್ಮಣ್ ಸಾದಾ ಸೀದಾ ಕಾಂಗ್ರೆಸ್ ಕಾರ್ಯಕರ್ತ. ಇದು ದೊಡ್ಡ ಘಟಗಳು ಸಿಗದ ಕಾರಣಕ್ಕಾಗಿ ಕಣಕ್ಕಿಳಿಸಿದ್ರೋ ಎರಡೂ ಇದೆ. ಅಥವಾ ಇಲ್ಲ ಕಾಮನ್ ಮ್ಯಾನನ್ನು ಕಣಕ್ಕಿಳಿಸಿ ಸೆಡ್ ಹೊಡಿತೀವಿ ಅಂತನೋ, ಅಥವಾ ಯಾರೂ ಸಿಕ್ಕಿಲ್ಲ ಇನ್ನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು, ಆಗಲಿ ಯಾರಾದರೂ ಒಬ್ಬ ಇರಲಿ ಬಿಡಿ ಅಂತಾನೋ. ಯದುವೀರ್ ವಿರುದ್ಧ ಹಾಗಿದ್ದರೆ ಯಾಕೆ ಅಂತಂದರೆ ಅದನ್ನು ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ಸಿ ಎಮ್ ಅವರ ತವರು ಜಿಲ್ಲೆ ಅದು. ಸಿ ಎಮ್ ಅವರ ತವರು ಜಿಲ್ಲೆ ಆಲ್ರೆಡಿ 2.5 ವರ್ಷ ಅಂತ ಹೇಳಿ ಮುಖ್ಯಮಂತ್ರಿಗಳ ಒಂದು ಸ್ಪರ್ಧೆ ಕೂಡ ಇದೆ. ಈಗ ಚಾಮರಾಜನಗರ ಮೈಸೂರು ಗೆಲ್ಲಿಸಿಲ್ಲ ಅಂತಂದರೆ ಹೈಕಮಾಂಡ್ನಲ್ಲಿ ಕೂಡ ಗೆಲ್ಲಿಸಿದರೆ ಮೀಸೆ ತಿರುಗಿ ಹೇಳ್ಬೋದು, ನೋಡಿ ನಾನು ಗೆಲ್ಲಿಸ್ಕೊಂಡು ಬಂದಿದ್ದೀನಿ, ನಮ್ಮ ಕ್ಷೇತ್ರ ನರೇಂದ್ರ ಮೋದಿ ಅವರ ಇಷ್ಟು ಅಬ್ಬರ ಇತ್ತು, ಏನು ರಾಮ ಮಂದಿರ ಎಲ್ಲ ನಡುವೆ ತಗೊಂಬಂದಿದ್ದೀವಿ ಸರ್ ಅಂತ ಅಂದ್ಬಿಟ್ಟು ಒಂದಿರುತ್ತೆ ನಂಬರ್ 1. ಎರಡನೇದಾಗಿ ಡಿ ಕೆ ಶಿವಕುಮಾರ್ಗೂ ಅದೇ ಇರುತ್ತೆ. ಬೆಂಗಳೂರು ಗ್ರಾಮಾಂತರ ಮಾತ್ರ ಅಲ್ಲ, 20 ಗೆದ್ದೇ ಗೆಲ್ತೀನಿ, 20 ಅಥವಾ 10 ಅಥವಾ ಡಬಲ್ ಡಿಜಿಟ್ ಏನಾದರೂ ಕಾಂಗ್ರೆಸ್ ಬಂದರೆ ದೊಡ್ಡ ಪ್ರಮಾಣದಲ್ಲಿ ಅದು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಭಾಳ ಹತ್ತಿರ ತಂದು ಕೊಟ್ಟಂಗೆ. ಮೈಸೂರು ಮೋಸ್ಟ್ಲಿ ನೀವು ಹೇಳ್ತಾ ಇದ್ದಾಗ ನನಗೆ ಅನ್ನಿಸ್ತು, ಅಲ್ಲಿ ಯಾರೇ ಈಗ ಹೇಗಿದೆ ಅಂತಂದರೆ ಯಾರೇ ಕಾರಣಕ್ಕೆ ಇಳಿಸಿದ್ರು ಅಲ್ಲಿ ಸಿದ್ದರಾಮಯ್ಯನವರೇ ಒಂಥರ ಶ್ಯಾಡೋ ಕ್ಯಾಂಡಿಡೇಟ್. ಹೌದು, ಸಿದ್ದರಾಮಯ್ಯನವ್ರು ರೆಪ್ರೆಸೆಂಟೇಟಿವ್ ಅಷ್ಟೇ, ಅಲ್ಲಿ ಯಾರು ಕ್ಯಾಂಡಿಡೇಟು. ಈಗ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ ನಾನೇ ಕ್ಯಾಂಡಿಡೇಟು ಅಂತ ಹೇಳಿದಂಗೆ, ಈಗ ಅಲ್ಲಿ ಲೋಕಲಲ್ಲಿ ಅವರು ಅಂದರೆ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಆದರೆ ಅಹಿಂದ ಮತಗಳು ಮತ್ತು ಒಕ್ಕಲಿಗ ಮತಗಳು ನೋಡಿ ವೀಕ್ಷಕರೇ, ಭಾಳ ಇಂಪಾರ್ಟೆಂಟ್. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡಾಗಲೂ ಕೂಡ ಯಾಕೆ ಗೆಲ್ಲಲಿಲ್ಲ, ಒಂದೇ ಸೀಟ್ ಯಾಕೆ ಗೆಲ್ತು ಅಂತ ದೊಡ್ಡ ಮಟ್ಟದಲ್ಲಿ ಜಿಜ್ಞಾಸೆ ಚರ್ಚೆಗಳೆಲ್ಲವೂ ಆಯಿತು. ಅಲ್ಲಿ ಆಗಿದ್ದು ಇಷ್ಟೇ, ವೆರಿ ಸಿಂಪಲ್. ಈ ಲೋಕಲೈಟ್ಸ್ ಆಗಿ ಯಾವುದೇ ಜಾತಿಗಳು ಪರಸ್ಪರ ಒಂದಕ್ಕೊಂದು ವಿರುದ್ಧ ಇರ್ತವೆ, ಅವು ಯಾವತ್ತೂ ಜೊತೆಗೆ ಬರೋದಿಲ್ಲ. ಒಕ್ಕಲಿಗ ವರ್ಸಸ್ ಕುರುಬಾಸ್ ಜೊತೆಗೆ ಬರಲೇ ಇಲ್ಲ ಕಳೆದ ಬಾರಿ. ಹಾಗಿದ್ರೆ ನಿಮ್ಗೆ ಅನಿಸ್ಬೋದು JDS ಮತ್ತು BJP ಜೊತೆಗೆ ಬರುತ್ತಾ ಒಕ್ಕಲಿಗರ ಜೊತೆ ಅಂತೇಳಿ. ನೋಡಿ, ಲಿಂಗಾಯತರು ಇರೋದೇ 21 ಜಿಲ್ಲೆಗಳಲ್ಲಿ, ಬೇರೆ ಕಡೆ ಈ 11 ಜಿಲ್ಲೆಗಳಲ್ಲಿ ಅವರ ಪ್ರಭಾವ ಕಡಿಮೆ, ಇಲ್ಲಿ ಒಕ್ಕಲಿಗ ಪ್ರಭಾವಗಳು ಮಾತ್ರ ಇರುವಂಥದ್ದು. ಹಾಗಾಗಿ ಅಲ್ಲಿ ಲೋಕಲ್ ಫೈಟ್ಸ್ ಬರೋದಿಲ್ಲ, ಒಕ್ಕಲಿಗ ಲಿಂಗಾಯತ ಲೋಕಲ್ ಫೈಟ್ಸ್ ಬರೋದಿಲ್ಲ. ಅದು ಕ್ಯಾಲ್ಕುಲೇಷನ್ನು, ಅದು ರಾಜಕೀಯದ ಎಕ್ಕದಮ್ ಇನ್ನರ್ ಮಾಹಿತಿ ಇದ್ದವ್ರಿಗೆ ಮಾತ್ರ ಆ ಒಂದು ಕೆಮಿಸ್ಟ್ರಿ ಅರ್ಥ ಆಗೋದು. ಬನ್ನಿ ಇದರ ಬಗ್ಗೆ ವಿನೋದ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿನೋದ್, ಈಗ ಏನು ಚರ್ಚೆ ಆಗ್ತಾ ಇದೆ ಮೈಸೂರಲ್ಲಿ? ಕಾಮನ್ ಮ್ಯಾನ್ ಹಾಕಿದ್ರು ಅಂತನಾ, ಅಥವಾ ಮಹಾರಾಜರ ವಿರುದ್ಧ ಕಾಮನ್ ಮ್ಯಾನ್ ಹಾಕ್ಬಿಟ್ಟು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತನಾ, ಅಥವಾ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂತನಾ, ಅಥವಾ ಮಹಾರಾಜರಿದ್ದರೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಜನಬಲದಿಂದ ಮೇಡಮ್ ಹೇಳಿದ್ರಲ್ಲ ಅವರೇ ಕ್ಯಾಂಡಿಡೇಟು ಅನ್ನೋ ರೀತಿಯಲ್ಲಿ ಗೆದ್ದು ಬರ್ತಾರೆ ಅಂತನಾ? ಏನು ಕ್ಯಾಲ್ಕುಲೇಷನ್ ಇದು? ಜಯಪ್ರಕಾಶ್, ಮೈಸೂರಲ್ಲಿ ಈಗಾಗಲೇ ಅಳೆದು ತೂಕಿ ಕಾಂಗ್ರೆಸ್ ಏನು KPCC ವಕ್ತಾರೆ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಎಲ್ಲ ಕೊಟ್ಟಿದೆ. 14 ಜನ ಆಕಾಂಕ್ಷಿಗಳಿದ್ರು. ಇದರ ಜೊತೆಗೆ ಪ್ರಭಾವಿ ಒಕ್ಕಲಿಗ ಮುಖಂಡರು ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಸಿದ್ದರಾಮಯ್ಯವರು ಕೊಟ್ಟ ಮಾತಿನಂತೆ ಲಕ್ಷ್ಮಣ್ ಅವರಿಗೆ ಈ ಬಾರಿ ಟಿಕೆಟ್ ಎಲ್ಲ ಘೋಷಣೆ ಮಾಡಿದೆ. ಯದುವೀರ್ ಅವರೆಲ್ಲ ವಿರುದ್ಧ ಟಕ್ಕರ್ ಕೊಡಬೇಕು ಅಂತಂದರೆ ಒಂದು ಪ್ರಬಲ ಸಮುದಾಯಕ್ಕೆ ಟಿಕೆಟ್ ಎಲ್ಲ ಕೊಡಬೇಕು. ಜೊತೆಗೆ ಕಳೆದ 2 ಚುನಾವಣೆಲ್ಲ ನೋಡ್ತಾ ಬರ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು. ಜೊತೆಗೆ ಒಕ್ಕಲಿಗ ಸಮುದಾಯಗಳು ಸಾರಾಸಗಟವಾಗಿ BJPಗೆ ಮತವಲ್ಲ ಆಗ್ತಾ ಇತ್ತು. JDS ವೋಟರ್ಸ್ಗಳು ಕೂಡ ಅತಿ ಹೆಚ್ಚು ಪ್ರತಾಪ್ ಸಿಂಹ ಅವರಿಗೆ ವೋಟ್ ಬಿದ್ದ ಕಾರಣಕ್ಕಾಗಿ ಕಳೆದ 2 ಚುನಾವಣೆಗಳಲ್ಲಿ BJP ಸುಲಭವಾಗಿ ಜಯವನ್ನು ಗಳಿಸಿತ್ತು. ಕಾಂಗ್ರೆಸ್ ಮಾತ್ರ 2014ರಲ್ಲೂ ಕೂಡ ವಿಶ್ವನಾಥ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು. ಅದಾದ ಬಳಿಕ ವಿಜಯಶಂಕರ್ ಅವರು ಏನು BJPಯಿಂದ ಕರ್ಕೊಂಡು ಸಿದ್ದರಾಮಯ್ಯ ಅವರು ಟಿಕೆಟ್ ಅನ್ನು ಕೊಟ್ಟಿದ್ರು. 2 ಚುನಾವಣೆಗಳಲ್ಲೂ ಕೂಡ ಹೀನಾಯ ಸೋಲನ್ನು ಅನುಭವಿಸಿತ್ತು. ಈ ಬಾರಿ ಶತಾಯಗತ ಈ ಒಂದು ಕ್ಷೇತ್ರವನ್ನು ಗೆಲ್ಲಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಕಸರತ್ತೆಲ್ಲ ಮಾಡ್ತಾ ಇದ್ರು. ತಮ್ಮ ಮಗನಿಗೆ ಟಿಕೆಟ್ ಎಲ್ಲ ಕೊಡಿಸ್ಬೇಕು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಮಂಡ್ಯ ರಿಸಲ್ಟ್ ಭಯ ಅವರಿಗೆ ಸಾಕಷ್ಟು ಕಾಡ್ತಾ ಇತ್ತು. ಸೊ ಹೀಗಾಗಿ ಆ ಒಂದು ಎತ್ತಿನವರೇ ಬದಲಾಯಿಸಿ ಕೊನೆಗೆ ಈಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಎಲ್ಲ ಕೊಟ್ಟಿದೆ. ಬಹಳ ಪ್ರಮುಖವಾಗಿ ಮೈಸೂರು ಕೊಡಗು ಕ್ಷೇತ್ರ ಒಕ್ಕಲಿಗರು ಅತಿ ಹೆಚ್ಚಿರುವಂತಹ ಕ್ಷೇತ್ರ ಆಗಿದೆ. ಒಕ್ಕಲಿಗ ಅಭ್ಯರ್ಥಿಗೆ ಈ ಬಾರಿ ಮತ ಯಾವ ರೀತಿ ಬೀಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕಾರಣ ಆಗಿರುವಂಥದ್ದು. ಮಹಾರಾಜರು ಹಿಂದುಳಿದ ವರ್ಗ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಮಹಾರಾಜರಿಗೆ ಯಾವುದೇ ರೀತಿಯಾದಂತಹ ಜಾತಿ ಮತಗಳು ಬರೋದಿಲ್ಲ. ಆದರೆ ಇತ್ತೀಚಿನ ಜಾತಿ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಕೂಡ ನಾವು ಲೆಕ್ಕ ಹಾಕಲೇಬೇಕಾಗುತ್ತೆ. ಸೊ ಹೀಗಾಗಿ ಒಕ್ಕಲಿಗ ಮತಗಳು ಯಾರಿಗೆ ಸಾರಾಸಗಟವಾಗಿ ಬೀಳುತ್ತೆ, ಜೊತೆಗೆ ಅಹಿಂದ ಮತಗಳನ್ನು ಯಾರು ಜಾಸ್ತಿ ಹೆಚ್ಚು ಮತವನ್ನು ಪಡ್ಕೊಳ್ತಾರೆ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ಚರ್ಚೆಗಳು ನಡೀತಾ ಇದೆ.
ಸಿದ್ದರಾಮಯ್ಯ ಲೆಕ್ಕಾಚಾರ ಅಹಿಂದ ಮತಗಳು ಮತ್ತು ಒಕ್ಕಲಿಗ ಮತಗಳು ನಮಗೆ ಬೀಳುತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ ಆಗಿದೆ. ಇದು ನೋಡ್ಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಜಯಪ್ರಕಾಶ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಹೆಂಗೆ ಸಿದ್ದರಾಮಯ್ಯನವ್ರಿಗೆ ಮೈಸೂರು ಕ್ಷೇತ್ರದಲ್ಲಿ ಒಂದು ಇನ್ಸೆಕ್ಯೂರಿಟಿ ಇರ್ಬೋದು ಅಥವಾ ಅವ್ರಿಗೆ ಬಹಳ ಎಚ್ಚರಿಕೆಯಿಂದ ಅವರು ಹೆಜ್ಜೆ ಇಡಬೇಕಾಗುತ್ತೋ, ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿನಲ್ಲಿ ಭಯ ಕಾಡ್ತಾ ಇದೆಯಾ? ಬಿಜೆಪಿ ಒಳ್ಳೆ ಚೆಕ್ಮೇಟ್, ಇಬ್ಬರನ್ನು ಕೂಡ ಅಲ್ಲಲ್ಲೇ ಕಟ್ಟಿ ಹಾಕುವಂತ ಪ್ರಯತ್ನ.